ಓನ್ಲಿ ಫೋಟೋದಿಂದ ಏನು ಮಾಡಕ್ಕಾಗಲ್ಲ ಅವನಿ. ನಿಂಗ್ ಅರ್ಥ ಆಗ್ತಾ ಇಲ್ಲ ಬಾವ. ಎಷ್ಟೇ ದೊಡ್ಡ ಕೇಸ್ ಆದ್ರೂ ಪ್ರಧಾನ ಆಧಾರ ಫೋಟೋನೇ ಆಗಿರತ್ತೆ. ನಿನ್ ವ್ಯರ್ಥ ಪ್ರಯತ್ನದಿಂದ 10 ದಿನಗಳು ಹೀಗೆ ಕಳೆದು ಹೋಗುತ್ತೆ. ಅಷ್ಟರಲ್ಲಿ ಅಣ್ಣನ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ನಿಹಾರಿಕಾಗೆ ತ್ಯಾಗ ಮಾಡ್ತೀಯಾ? ಯಾಕಿಂತ ಚಾಲೆಂಜ್ ತಗೊಂಡಿದೀಯಾ? ನಿನ್ನ ದೂರ ಮಾಡ್ಕೋಬೇಕಾಗುತ್ತೇನೋ ಅನ್ನೋ ಊಹೆ ನನಗೆ ಭಯಂಕರವಾಗಿದೆ. ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಅವನಿ. ನನ್ ಭಾವ ನನ್ನಿಂದ ದೂರ ಆದ್ರೆ ನನ್ನಿಂದ ಬದುಕೋಕ್ಕಾಗಲ್ಲ. ನಿಮ್ಮಣ್ಣ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನೇನ್ ಚಿಂತೆ ಮಾಡ್ಬೇಡ. ಏಯ್ ಹುಡುಗಿ, 2 ಸಲ ನಾನು ನಿನ್ನಿಂದ ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ. ಬಿಡಲ್ಲ, ನಿನ್ನ ಬಿಡಲ್ಲ. ನಿನ್ನ ಏರಿಯಾ ತಿಳ್ಕೊತೀನಿ, ನಿನ್ನ ಹೆಸರು ತಿಳ್ಕೊತೀನಿ. ನೀನು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಹಾಗೆ ನಿಂಗೆ ಬಹುಮಾನ ಕೊಡ್ತೀನಿ. ಏನ್ ಘನಕಾರ್ಯ ಮಾಡಿದ್ಯಪ್ಪ? ಮದುವೆ ಮಾಡ್ಕೊಂಡಿರೋದಕ್ಕೆ ಕರ್ಕೊಂಡು ಬಂದು ಒಳಗಡೆ ಹಾಕಿದ್ದಾರೆ ಅಣ್ಣ. ಹೌದಾ? ಎಸ್ ಐ ಸರ್, ಇದು ತುಂಬಾ ಅನ್ಯಾಯ ಸರ್. ತಮ್ಮ ಒಳ್ಳೇದಾಗ್ಲಿ ಅಂತ ಮದ್ವೆ ಮಾಡ್ಕೊತಿದ್ರೆ ಕರ್ಕೊಂಡ್ಬಂದು ಒಳಗೆ ಹಾಕ್ತೀರಾ? ಎಂತ ಅನ್ಯಾಯ ಸರ್ ಇದು. ಏ ಕಿಟ್ಟು 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 ಸೂರಿ, ಕಿಟ್ಟು, ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ನಿಮ್ಮ ಅಪ್ಪಂಗೆ ಯಾರೋ ಫೋನ್ ಮಾಡಿ ಹೇಳಿದ್ರು. ಕಿಟ್ಟುನ ಬಿಡಿಸ್ಕೊಂಡ್ ಬರೋಣ ಬಾ ಅಂತ ನಿಮ್ಮ ಅಪ್ಪನ್ಗೆ ಹೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ? ನಾನು ಹೇಳ್ತೀನಿ. ಹಾ, ಅವನೊಬ್ಬ ವೇಸ್ಟ್ ಫೆಲೋ. ಅವನಿಗೆ ಊಟ ಹಾಕೋದ್ರ ಬದಲು ಒಂದ್ ನಾಯಿಗೆ ಹಾಕೋದು ಒಳ್ಳೇದು. ಅವ್ನ್ ಸ್ಟೇಷನ್ ಅಲ್ಲೇ ಇರ್ಲಿ ಅಂತ ಇಷ್ಟ ಬಂದಂಗೆ ಮಾತಾಡಿರ್ತಾನೆ. ಕರೆಕ್ಟ್ ತಾನೇ? ಹೌದು. ನನ್ನ ಅಪ್ಪನಂತ ಮಾತುಗಳಿಗೆ ಎದುರು ಮಾತಾಡ್ದೆ ನನ್ನ ಗ್ರೇಟ್ ಮದರ್ ಸರೋಜಾ ಮನೆಯಿಂದ ಒಂದು ಹೆಜ್ಜೆ ಕೂಡ ಹೊರಗಡೆ ಇಡಕ್ಕಾಗ್ಲಿಲ್ಲ ಅಲ್ವಾ? ಹೌದು ಕಣೋ. तू चिंता मत कर सूरी, इस किट्टू को एक दिन आएगा, मैं करोड़पति बनूंगा. ಇನ್ನು ಎಷ್ಟು ದಿನ ಈ ಡೈಲಾಗ್ ಕೇಳಬೇಕು? ಏಯ್, ಏನದು ಮೀಟಿಂಗು? ಎಸ್ ಐ ಸರ್, ನನ್ನ ಮೊಮ್ಮಗನ್ನ ಬಿಟ್ಬಿಡಿ. ಏನ್ ಬಿಡೋದು? ಜೀವನ್ ಪೂರ್ತಿ ಅವನು ಜೈಲಲ್ಲೇ ಇರ್ತಾನೆ. ಅಯ್ಯೋ, ಅವನ್ ಮಾಡಿರೋದು ಚಿಕ್ಕ ಕೆಲಸ ಅಲ್ಲ. ಇಷ್ಟು ದಿನ ಯಾರೋ ಪಕ್ಕದ ರಾಜ್ಯದಿಂದ ಬಂದಿರೋ ಕಳ್ಳ ಅನ್ಕೊಂಡಿದ್ವಿ. ಇಷ್ಟು ದಿನ ಆದ್ಮೇಲೆ ಸಿಕ್ಕಿದಾನೆ. ಬಿಡೋ ಮಾತೇ ಇಲ್ಲ. ನನ್ನ ಹತ್ರ ಈಗ ಒಂದು 2,000 ರೂಪಾಯಿ ಇದೆ. ಇದನ್ನ ತಗೊಂಡು ಅವನ್ನ ಬಿಟ್ಬಿಡಿ ಸರ್. ಹೆಂಗ್ ಕಾಣಿಸ್ತಿದೆ ನಿನಗೆ? 2,000 ರೂಪಾಯಿ ಲಂಚಕ್ಕೆ ಆಸೆ ಪಡ್ತೀನಿ ಅನ್ಕೊಂಡ್ಯಾ? ಹೋಗ್ಲಿ, ಯಾರತ್ರಾದ್ರೂ ಸಾಲ ಮಾಡಿ ಒಂದು 5,000 ತಂದ್ಕೊಡ್ತೀನಿ ಸರ್. ಬಿಟ್ಬಿಡ್ತೀರಾ? ಜಾಸ್ತಿ ಮಾತಾಡ್ದೆ ಅಂದ್ರೆ ನಿನ್ನೂ ಕೂಡ ಒಳಗೆ ಹಾಕ್ತೀನಿ. ನಿಮ್ ಕಾಲ್ ಹಿಡ್ಕೋತೀನಿ ಸರ್, ಕರುಣೆ ತೋರಿಸಿ. ಕಾನ್ಸ್ಟೇಬಲ್, ಮೊದ್ಲು ಈ ಮುದುಕಿನ ಹೊರಗಡೆ ಕಳಿಸಿ. ಕಿಟ್ಟು, ಇಂಥ ಪರಿಸ್ಥಿತಿ ತಂದ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣ. ನೀನ್ ಟೆನ್ಷನ್ ಮಾಡ್ಕೋಬೇಡ ಸೂರಿ, ನಾನು ಹೇಗಾದ್ರೂ ಹೊರಗಡೆ ಬರ್ತೀನಿ. ನಿಮ್ಮ ಮೊಮ್ಮಗ ಯಾವುದೇ ಪರಿಸ್ಥಿತಿಯಲ್ಲೂ ಹೊರಗಡೆ ಬರಲ್ಲ. ಕೋರ್ಟಲ್ಲಿ ಶಿಕ್ಷೆ ಆಗುತ್ತೆ, ಜೈಲಿಗೆ ಹೋಗ್ತಾನೆ. ಸಾರ್ ಸಾರ್ ಸಾರ್, ಹೆದರ್ಸ್ಬೇಡಿ ಸಾರ್, ಮುದುಕಿ ಹೋಗ್ಬಿಡ್ತಾಳೆ. ಏ ಕಿಟ್ಟು, ನಿನ್ನ ಹೇಗಾದ್ರೂ ಆಚೆ ಕರ್ಕೊಂಡ್ ಬರ್ತೀನಿ ಕಣ, ನೀನ್ ಭಯ ಪಡ್ಬೇಡ. ಏ ಕಿಟ್ಟು, ಅಮ್ಮ ಹೊರಗ್ ನಡಿ. ಕಿಟ್ಟು ಹೊರಗ್ ನಡಿ. ನೀನ್ ಹುಷಾರು, ನಾನ್ ಮತ್ತೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಎಸ್ ಐ ಸರ್, ನನ್ನ ಅಜ್ಜಿಗೆ ನಾನಂದ್ರೆ ಪ್ರಾಣ ಸರ್. ನಾನು ಹೊರಗೆ ಬರೋವರೆಗೂ ಅವಳಿಗೆ ಮನಶಾಂತಿನೇ ಇರಲ್ಲ ಸರ್. ನೀವು ಬೇಜಾರು ಮಾಡ್ಕೋದೇನೆ ನಾನು ಹೊರಗೆ ಕಳಿಸಿ ಸರ್. ಹೊರಗಡೆ ಅಲ್ಲ, ಕೋರ್ಟ್ ಕಳಿಸ್ತೀನಿ. ಮುಚ್ಕೊಂಡು ಕೂತ್ಕೋ. ನಾನ್ ಅಳಿಯ ನೋಡಿದ್ರೆ ಮಗನ್ನ ಬಿಡ್ಸ್ಕೊಂಡ್ ಬರೋಣ ಬಾ ಅಂದ್ರೆ ಬರಲ್ಲ ಅನ್ಬಿಟ್ಟ. ಕಾಲಿಗೆ ಬಿದ್ರು ಪೊಲೀಸ್ನವ್ರು ಬಿಡಲ್ಲ ಅನ್ಬಿಟ್ರು. ಈಗ ಕಿಟ್ಟುನ ಯಾರು ಕಾಪಾಡ್ತಾರೆ?
ವಯಸ್ಸಲ್ಲಿ ಕಳೆದೋಗಿರೋ ನಮ್ ಮಗ ನಮಗ್ ನಿಜವಾಗ್ಲೂ ಸಿಗ್ತಾನಾ? ಮಗನ್ಗೋಸ್ಕರ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಈ ಸಮಯದಲ್ಲಿ ಕಿಟ್ಟನ್ನ ಕಾಪಾಡ್ಬೇಕು ಅಂದ್ರೆ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸ್ಬೇಕು. ಇಲ್ಲ ಅಂದ್ರೆ ಕಿಟ್ಟುಗೆ ಅನ್ಯಾಯ ಆಗೋಗುತ್ತೆ. ಅವನು ಜೈಲ್ಗೆ ಹೋಗ್ಬಿಡ್ತಾನೆ. ಅಮ್ಮನವ್ರೆ, ಯಜಮಾನ್ರೆ, ಅಮ್ಮವ್ರೆ, ಅಮ್ಮವ್ರೆ, ಕಾರ್ ನಿಲ್ಸಿ, ಕಾರ್ ನಿಲ್ಸಿ ಅಮ್ಮವ್ರೆ, ಕಾರ್ ನಿಲ್ಸಿ ಅಮ್ಮವ್ರೆ. ಆಟೋ ಬನ್ನಿ. ಆ ಕಾರ್ ಹಿಂದೆ ಹೋಗಪ್ಪ. ಬ್ರಹ್ಮನ್ ಹಾಗೆ ದಿವ್ಯ ದೃಷ್ಟಿಯಿಂದ ಯೋಚನೆ ಮಾಡಿ ಅವನಿ ಅತ್ತೆಯವರ 2ನೇ ಮಗನ್ನ ಕಂಡು ಹಿಡಿತಾಳೋ ಇಲ್ವೋ ಅಂತ ಈಗ್ಲೇ ಹೇಳ್ತೀನಿ ನೋಡಿ. ನಿನ್ ಕಥೆಗಳನ್ನ ರೋಡಲ್ಲಿ ಓಡಾಡೋ ಚಿಕ್ಕ ಮಕ್ಳಿಗೆ ಹೇಳು, ನಮ್ಮ ಹತ್ರ ಬೇಡ. ನಿಜ ವಸಂತ, ಬೇಕಂದ್ರೆ ರುಜು ಮಾಡ್ತೀನಿ ನೋಡು. ಹೆಡ್ ಬಿದ್ರೆ ಅವನಿ ಸಕ್ಸಸ್, ಟೇಲ್ ಬಿದ್ರೆ ಅವನಿ ಫೇಲ್ಯೂರ್. ಟಾಸ್ ಹಾಕ್ತೀನಿ, ಟಾಸ್ ಹಾಕ್ತೀನಿ, ಹಾಕ್ತಿದ್ದೀನಿ. 1 2 3. ಇಲ್ಲಿ ನೋಡಿ ತೋರಿಸ್ತೀನಿ, ಇಲ್ಲಿ ನೋಡಿ ತೋರಿಸ್ತೀನಿ. ರೆಡಿ? 1 2 3. ಎಲ್ಲಿದು? ಎಲ್ಲಿಗೆ ಹೋಯ್ತು? ಇದೇನು ಹೀಗೆ ನಿಂತಿದೆ? ಇನ್ನೊಂದ್ಸರಿ ಹಾಕ್ತೀನಿ. ಇನ್ ಸಾಕು ಬಿಡು. ಏನ್ ಮಾಡ್ತಿದ್ಯಾ ನಿಹಾರಿಕಾ? 1 ಮಿನಿಟ್. ಅವನಿ ಆಪರೇಷನ್ ಅಜ್ಞಾತ್ ಇವತ್ತು ಶುರು ಮಾಡಿದಾಳೆ. ಅಜ್ಞಾತ? ಎಸ್, ಅಜ್ಞಾತದಲ್ಲಿರೋ ವೇದವತಿ ಅತ್ತೆಯವರ 2ನೇ ಮಗನ್ನ ಹುಡ್ಕೋದಕ್ಕೆ ಹೊರಟಿದ್ದಾಳೆ ಅನ್ನೋ ಕಾರಣಕ್ಕೆ ಆ ಹೆಸರನ್ನ ಇಟ್ಟಿದ್ದೀನಿ. ಬಲೆ 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 ಬಲೆ, ತುಂಬಾ ಚೆನ್ನಾಗಿದೆ. ಆ ಮಗ ಬರೋವರೆಗೂ ನಾವೆಲ್ಲರೂ ಅಜ್ಞಾತ ಅಂತಾನೆ ಕರೆಯೋಣ. ಆಲ್ರೆಡಿ ಒಂದಿನ ಮುಗ್ದೋದ ಹಾಗೆ ಇನ್ನು 9 ದಿನ ಮಾತ್ರನೇ ಉಳಿದಿರೋದು. ಅಷ್ಟರಲ್ಲಿ ಅವನಿ ಏನು ಮಾಡಕ್ಕಾಗಲ್ಲ. ಅವನಿ ಇಟ್ಟಿರೋ ಮೊದಲನೇ ಹೆಜ್ಜೆ ಅಟ್ಟರ್ ಫ್ಲಾಪ್ ಆಗಿದೆ. ಅಟ್ಟರ್ ಫ್ಲಾಪ್ ಅಂತ ನಿನಗೆ ಹೇಗೆ ಗೊತ್ತು? ಹಾ, ಅವನಿ ರುದ್ರಪುರಕ್ಕೆ ಹೋಗೋದಕ್ ಮುಂಚೆನೆ ಆ ಹಾಸ್ಪಿಟಲ್ಗೆ ನಾನು ಕಾಲ್ ಮಾಡಿದ್ದೆ. 25 ವರ್ಷದ ಹಿಂದೆ ಡೆಲಿವರಿ ಆಗಿರೋ ಡೀಟೇಲ್ಸ್ ನಿಮ್ಮ ಹತ್ರ ಇದೆಯಾ? 5 ವರ್ಷ ಹಿಂದಿನ ಸಿಗೋದೇ ಕಷ್ಟನಮ್ಮ. ನೀನು 25 ವರ್ಷ ಹಿಂದಿನ ಮಾತು ಕೇಳ್ತಾ ಇದ್ದೀಯ. ಅಂದ್ರೆ ಸಿಗಲ್ಲ ಅಂತೀರಾ? ಹೌದು. ಸೊ ಅವನಿ ಅಲ್ಲಿಂದ ಸೋಲಿನ ಜೊತೆಗೆ ವಾಪಸ್ ಬರ್ತಾಳೆ. ಏನು ಎಲ್ರೂ ಮೀಟಿಂಗ್ ಮಾಡ್ತಿದ್ದೀರಾ? ನಿನ್ನ ಬಗ್ಗೆನೇ ಕ್ಯಾಲೆಂಡರ್ ಇಟ್ಟಿದೀವಿ. ಅದು ನಿನಗೆ ವಾರ್ನಿಂಗ್ ಬೆಲ್ ತರ. ಏನೋ ಸಾಧಿಸ್ಕೊಂಡ್ ಬಂದಿರೋ ಹಾಗೆ. ಯಾಕ ಮುಗುಳ್ನಗೆ?
ನನ್ನ ಮೊದಲನೇ ಪ್ರಯತ್ನ ಸಕ್ಸಸ್. ಸಕ್ಸಸ್ ಅಂದ್ರೆ ನಾವ್ ನಂಬೇಕಾ? ನಿನಗ ಆ ಹಾಸ್ಪಿಟ್ಲಲ್ಲಿ ಸಾಸಿವೆ ಕಾಳಷ್ಟು ಆಧಾರ ಸಿಕ್ಕಿರಲ್ಲ ಬಿಡು. ಯಾರಿವಳು? ನನಗ್ ಸಿಕ್ಕಿರೋ ಅತಿ ಮುಖ್ಯವಾದ ಕ್ಲೂ. 25 ವರ್ಷಗಳ ಹಿಂದೆ ಆ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡಿದ್ರು. ಈಗ ಹೊಂಟೋದ್ಲಾ? ಇವ್ರ ಹೆಸರು ರಾಜಿ. ಅವಾಗ ಇವ್ರಿಗೆ 22 ವರ್ಷ ಆಗಿತ್ತು. ಇವಾಗ ಸುಮಾರಾಗಿ 50 ವರ್ಷ ದಾಟಿರತ್ತೆ. 50 ವರ್ಷಕ್ಕೆ ಸತ್ತೋಗ್ತಾರಾ? ಎಲ್ರು 50ವರೆಗೂ ಬದುಕಿರ್ತಾರ ಏನು? ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಇಷ್ಟು ಅಮಾಯಕಿ ಹಾಗೆ ಹೇಗ್ ಮಾತಾಡ್ತಿದಾರೋ? ಅವನೇ ಆಲೋಚನೆಗಳನ್ನ ನಿಮಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಕ್ಬಿಡಿ, ಚೆನ್ನಾಗಿ ನಕ್ಬಿಡಿ. ಆಮೇಲೆ ನಗೋ ಅವಕಾಶ ನಿಮಗಿರಲ್ಲ. ನಾನ್ ನನ್ನ ಕುಟುಂಬ ಕ್ಷೇಮಕ್ಕೋಸ್ಕರ ಹೋರಾಟ ಮಾಡ್ತಿದ್ರೆ ನೀನು ಹಾಳು ಮಾಡೋ ಪ್ರಯತ್ನ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ? ಹಾಸ್ಪಿಟಲ್ಗೆ ಫೋನ್ ಮಾಡಿದ್ಯಲ್ಲ? ನಾನ್ ಮಾಡಿಲ್ಲ. ಮಾಡಿದ್ದೆ. ನಾನ್ ಮಾಡಿದ್ದೆ ಅಂತ ಅವ್ನು ನನ್ನ ಹೆಸರು ಹೇಳಿದ್ನಾ? ನಾನೇನು ಅವನಿಗೆ ಹೆಸರು ಹೇಳಲಿಲ್ಲ. ನಿಹಾರಿಕಾ, ನೀನ್ ಎಮೋಷನಲ್ಲಿ ನಿಜಾನೇ ಹೇಳ್ಬಿಟ್ಟೆ. ನೀನ್ ಫೋನ್ ಮಾಡಿದ್ದೆ ಅಂತ ಹೇಳಿದ್ನೆ ಹೊರತು ಅಲ್ಲಿ ರಿಸೀವ್ ಮಾಡಿದ್ದು ಗಂಡೋ ಹೆಣ್ಣೋ ಅಂತ ನಾನು ಹೇಳಿಲ್ವಲ್ಲ, ನೀನೇ ಹೇಳ್ದೆ. ನಾಚಿಕೆ ಆಗಲ್ವಾ ನಿಂಗೆ? ಕುಟುಂಬಕ್ಕೆ ಒಳ್ಳೇದ್ ನಡಿಬಾರ್ದು ಅನ್ನೋ ಕಂಕಣ ಕಟ್ಕೊಂಡಿದ್ಯಾ? ನನ್ನ ಪ್ರಯತ್ನಕ್ಕೆ ವಿಘ್ನ ಸೃಷ್ಟಿಸೋ ಕೆಲಸಗಳನ್ನ ನೀನ್ ಎಷ್ಟೇ ಮಾಡಿದ್ರೂ ನಾನು ಸುಮ್ಮನಿರಲ್ಲ. ನಡಿ ಬಾವ. ಇಪ್ಪತ್ತೈದು ವರ್ಷದ ಹಿಂದಿನ ಫೋಟೋ ಇಟ್ಕೊಂಡು ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ? ಅವಳ ವಿವರಗಳು ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ನೀನ್ ನೇರವಾಗಿ ಅವಳ ಹತ್ರನೇ ಹೋಗಿರ್ತಿದ್ದೆ. ಸೂಪರ್ ಸೂಪರ್ ಲಾಜಿಕ್ ನಿಹಾರಿಕಾ. ಅವಳು ಹೇಗಿರ್ತಾಳೆ ಅಂತ ನಿಮ್ಗೆ ಈಗ ಹೇಗೆ ಗೊತ್ತಾಗತ್ತೆ? ಅವಳು ಎಲ್ಲಿರ್ತಾಳೆ ಅಂತ ಹೇಗೆ ಕಂಡು ಹಿಡಿಯೋದು? ನಿನ್ನಿಂದ ಆಗಲ್ಲ ಅವನಿ. ಆಗತ್ತೋ ಆಗಲ್ವೋ ಟೈಮ್ ಡಿಸೈಡ್ ಮಾಡತ್ತೆ. ಈ ಫೋಟೋಯಿಂದ ಏನ್ ಮಾಡ್ತೀನಿ ಅಂತ ನೀವೇ ನೋಡ್ತಿರಲ್ಲ. ಅವನಿ ಏನೋ ಸಾಧಿಸೋದಿಲ್ಲ ಅಂತ ಅಂದೆ. ಆಗ್ಲೇ ಒಂದ್ ಬಲವಾದ ಆಧಾರನ ಸಂಪಾದಿಸಿದ್ದಾಳೆ. ಇನ್ ನಿನಗೆ ಶ್ರೀಕರ್ ಸಿಗೋದ್ ಕಷ್ಟನೇ. ನಿನ್ ಗಂಡ ಆಗೋನ್ ಎಲ್ಲಿದಾನೋ? ಲೋ ಅಜ್ಞಾತ್, ನೀನ್ ಎಲ್ಲಿದ್ಯೋ ತಂದೆ? SI ಸರ್, SI ಸರ್, ಏನೋ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸರ್. ಫ್ಯೂಚರಲ್ಲಿ ನನ್ನಂತವ್ರು ಪೊಲಿಟಿಷಿಯನ್ ಆದ್ರೂ ಆಗ್ಬೋದು. ಅವಾಗ ಕೊಡ್ತೀನಿ ಬಿಡು ರೆಸ್ಪೆಕ್ಟು. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಈ ಕಡೆ ಬನ್ನಿ ಸರ್. ಏನ್ ಮಾತಾಡ್ಬೇಕು? ಒಳ್ಳೇದನ್ನ ಮೈಕಲ್ಲೇ ಹೇಳಬೇಕು, ರಹಸ್ಯನ ಕಿವಿಯಲ್ಲೇ ಹೇಳಬೇಕು ಸರ್. ಚರ್ಮ ಸುಲ್ದ್ ಬಿಡ್ತೀನಿ ಕಣೋ. ಸರ್, ನಾನು ಹೇಳಿದ್ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಆ ಕೆಲಸನ ಮಾಡಿ ಸರ್. ಅಬ್ಬಾ, ಏನೋ ನಿನ್ ಗೋಳು, ಹೇಳೋ. ಸರ್, ಹೊರಗಡೆ ಹೇಳಕ್ಕಾಗಲ್ಲ ಸರ್. ಇದು ರೀ ರೆಕಾರ್ಡಿಂಗ್ ಶಾಟ್. ಇದು ನಿಮ್ ಕಿವಿನ ಈ ಕಡೆ ಕೊಡಿ. ಏನ್ರಿ, ಅವನಿ ನಮ್ಮ ಮಗನ್ ಹುಡ್ಕೊಂಡ್ ಕರ್ಕೊಂಡ್ ಬರ್ತಾಳೆ ಅನ್ನೋ ನಂಬಿಕೆ ನಿಮ್ಗಿದ್ಯಾ? ಶ್ರೀಕರ್ನ ಪಡ್ಕೊಳ್ಳೋದಕ್ಕಾಗಿ ಅವನಿ ತನ್ನ ಕೈಲಾದ ಪ್ರಯತ್ನನ ಬಲವಾಗಿ ಮಾಡ್ತಿದ್ದಾಳೆ. ನೋಡೋಣ ಏನಾಗುತ್ತೆ ಅಂತ. ಬೇಗ ಹೋಗಪ್ಪ. ಇದು ಸರ್ ವಿಷಯ ಹೇಗಿದೆ ಸರ್?
ಸ್ವಲ್ಪ ಯೋಚನೆ ಮಾಡಿ ಸರ್. ಈ ಕಿಟ್ಟು ಆಫರ್ ಕೊಟ್ಟ ಅಂದ್ರೆ ಅದು ಮಾಮೂಲಾಗಿರಲ್ಲ ಸರ್. ಬೆರಳ್ ಕೊಟ್ರೆ ಹಸ್ತಾನೆ ನುಂಗಿದ್ರು ಅಂತ ಹೇಳ್ತಾರೆ. ಆ ಅವನಿ ಏನಾದ್ರೂ ಆ ರಾಜಿ ಫೋಟೋ ಇಟ್ಕೊಂಡು ಇನ್ಫಾರ್ಮೇಶನ್ ಪೂರ್ತಿ ತಿಳ್ಕೊಂಡ್ಲು ಅಂದ್ರೆ ನೀನ್ ಸರಿಯಾಗಿ ಸಿಕ್ಕಾಕೋತೀಯ ನಿಹಾರಿಕಾ. ನನಗೆ ಇನ್ನಷ್ಟು ಟೆನ್ಷನ್ ಕೊಡ್ಬೇಡಿ ನೀವು. ಎಷ್ಟು ದೊಡ್ಡ ಮನೆನಾ? ಅವನಿ ಶ್ರೀಕರ್ ಬಂದ್ರ? ಬಂದಾಯ್ತು ಮಾವ. ಏನೋ ಕೆಲ್ಸಕ್ಕೆ ಬಾರ್ದೇ ಇರೋ ಒಂದು ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ನಮ್ಗಾಗುವಂಥ ಲಾಭ ಏನೂ ಇಲ್ಲ. ಈ ಮನೇಲಿ ಕೆಲ್ಸಕ್ಕೆ ಬಾರ್ದಿರೋ ಕೆಲಸ ಮಾಡ್ತಿರೋದು, ಕೆಲಸ ಇಲ್ದೇನೆ ಕೂತ್ಕೊಂಡು ತಿಂತಿರೋದು ಯಾರು ಅಂತ ಬೇಗ ಗೊತ್ತಾಗತ್ತೆ. ನಿಹಾರಿಕಾ, ನಿನ್ನೆ ಕಿಟ್ಟು ಶ್ರೀಮಂತರ ಮನೆ ಮಗ. ವೇದವತಿ ಅಮ್ಮನವ್ರ ಜೊತೆ ಬೆಳೆದಿದ್ರೆ ಅವನು ಈ ರೀತಿ ಆಗ್ತಾ ಇರ್ಲಿಲ್ವೇನೋ. ನಾನೇ ತಪ್ಪು ಮಾಡಿಬಿಟ್ಟೆ. ನನ್ನ ಮಗಳು ಜೀವನ ಚೆನ್ನಾಗಿರ್ಬೇಕು ಅಂತ ಅವನ ಜೀವನನ ಹಾಳು ಮಾಡಿಬಿಟ್ಟೆ. ಇಷ್ಟು ದಿನ ಮುಚ್ಚಿಟ್ಟಿದ್ ನಿಜಾನ ಈಗ ಹೇಳಲೇಬೇಕು. ನೀನು ಯಾವ ರೀತಿಯಿಂದ ನನ್ನ ಮಗನ ಬಗ್ಗೆ ತಿಳ್ಕೋತೀಯೋ ಅದು ನನಗೆ ಅನವಶ್ಯಕ. ಕೊಟ್ಟಿರೋ ಸಮಯದೊಳಗೆ ನನ್ನ ಮಗ ನನ್ನ ಕಣ್ ಮುಂದೆ ಇರಬೇಕು. ಏನೋ ಅದ್ಭುತ ನಡಿಬೇಕು. ಇಲ್ಲ ಅಂದ್ರೆ ಆ ರಹಸ್ಯ ತಾನಾಗ್ ತಾನೇ ನಡ್ಕೊಂಡು ನಮ್ಮ ಮನೆಗೆ ಬರಬೇಕು. ಅಷ್ಟೇ ಹೊರತು ಅವನಿಂದ ಮಾತ್ರ ಆಗಲ್ಲ. ವೇದವತಿ ಅಮ್ಮನವ್ರಿಗೆ ಹೋಗಿ ಹೇಳಿದ್ರೆ ಅವರೇ ಹೋಗಿ ಮಗನ್ನ ಬಿಡಿಸ್ಕೋತಾರೆ. ನಾನು ಹೇಳೋ ನಿಜದಿಂದ ಒಬ್ಬ ತಾಯಿ ಮಗನ್ನ ಹತ್ರ ಮಾಡ್ದಾಗುತ್ತೆ. ದೇವ್ರೆ, ಎಲ್ಲ ಒಳ್ಳೆ ರೀತಿಲಿ ನಡೆಯೋ ಹಾಗೆ ಮಾಡು. ನನ್ನ ಪ್ರಯತ್ನ ಭಗೀರಥನ್ ಪ್ರಯತ್ನ. ನಾನ್ ನಡೀತಾ ಇರೋ ದಾರಿನಲ್ಲಿ ಯಾರ್ ಮುಳ್ಳಿನ ಹಾಗೆ ನನ್ನ ಕಾಲಿಗೆ ಚುಚ್ಕೊಂಡ್ರು ನಾನು ಹೋಗೋದನ್ನ ನಿಲ್ಸಲ್ಲ. ನಿಮ್ ಮಗನ್ನ ನಿಮ್ ಕಣ್ಮುಂದೆ ಕರ್ಕೊಂಡ್ ಬರ್ತೀನಿ. ಏಯ್ ಸುರೇ, ತಾಯಿಗೆ ನಿಜ ಹೇಳ್ಬೇಕು ಅಂತ ಬಂದೆ. ಮಗನೇ ಬಂದ್ಬಿಟ್ಟಿದ್ದಾನೆ. ಕಿಟ್ಟು ಇರ್ಬೇಕಾದ್ರೆ ನಿಜ ಹೇಳ್ಬಾರ್ದು. ಅವನಿಗೂ ಇವ್ರಿಗೂ ಸ್ವರ್ಗಕ್ಕೂ ನರ್ಕಕ್ಕೂ ಇರೋ ವ್ಯತ್ಯಾಸ ಇದೆ. ಅದಕ್ಕೆ ಒಳ್ಳೆ ಸಮಯ ನೋಡಿ ಮೊದಲು ವೇದವತಿಯವ್ರಿಗೆ ಹೇಳ್ತೀನಿ, ಆಮೇಲೆ ಕಿಟ್ಟುಗೆ ಹೇಳ್ತೀನಿ. ನೀವು ಆದಷ್ಟು ಬೇಗ ನಿಮ್ಮ ಮಗನ್ ನೋಡ್ತೀರಾ? ಏನಾಯ್ತು ವೇದ? ಹೊಟ್ಟೆಲಿರೋ ಮಗು ಕಾಲಲ್ಲಿ ಒದ್ದಾಗ ಆ ನೋವಲ್ಲಿ ಕೂಡ ಆ ತಾಯಿಗೊಂದು ಆನಂದ ಇರುತ್ತಲ್ವಾ, ಅಂತ ಭಾವನೆ ಬರ್ತಿದೆ ರೀ. ಏನ್ ಸೂರಿ, ಈ ಮನೆ ಹತ್ರ ಇದೆಯಾ? ನಮ್ಮ ಬದುಕಿಗೂ ಈ ಮನೆಗೂ ಏನಾದ್ರೂ ಸೂಟ್ ಆಗುತ್ತಾ?
ಏ ಮೊದ್ಲು ನೀನ್ ಇಲ್ಲಿಂದ ನಡಿ, ಬೀಡಿ ತೆಗಿ, ನಡಿ 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 ನಡಿ. ಏನ್ ಮಾಡ್ತಾ ಇದ್ಯಾ? ಕಣ್ಣಿಗೆ ಕಾಣಿಸ್ದೆ ಹೋಗಿರೋ ನನ್ ಮಗ ಕರೆದ್ರೆ ಕೇಳೋ ಅಷ್ಟು, ನನ್ನ ಕಣ್ಣಿಗೆ ಕಾಣೋ ಅಷ್ಟು ದೂರದಲ್ಲಿ ಇರೋ ಹಾಗೆ ಅನಿಸ್ತಿದೆ ರೀ. ಅರೆ ಅರೆ ನಡಿಯೋ. ಏನ್ ಮಾತಾಡಿದ್ರು ತಳ್ತಾ ಇದೆಯಲ್ಲೇ? ನೀನ್ ಆಚೆ ಹೇಗ್ ಬಂದ್ಯೋ? ಪೊಲೀಸ್ರಿಗೆ ದುಡ್ಡು ಕೊಟ್ಟು ಹೊರಗಡೆ ಬಂದ್ಬಿಟ್ಟೆ. ನನ್ನ ಫ್ರೆಂಡ್ ಬಂದು ಬಿಡಿಸ್ದ. ನಡು, ಎಣ್ಣೆ ಹೊಡೆಯೋನಲ್ಲ, ಸ್ಟೇಷನಿಂದ ಬಿಡಿಸೋನೆ ನಿಜವಾದ ದೋಸ್ತು. ಅದಕ್ಕೆ ನನ್ನ ಚಡ್ಡಿ ದೋಸ್ತ್ ಬಂದು ನನ್ನ ಬಿಡಿಸ್ದ. ಹೌದು, ಅಷ್ಟಕ್ಕೂ ಈ ಮನೇಲಿ ನಿಂಗೇನು ಕೆಲಸ? ಈ ಮನೆ ಯಾರ್ದು? ನಿಮ್ಮ ಅಪ್ಪ ಅಮ್ಮಂದು.